ಇದು ಮುಖ್ಯ. ಒಂದು 5 ನಿಮಿಷ ಮಾತಾಡ್ತೀನಿ, ಇದೇ ಇಂಪಾರ್ಟೆಂಟ್. ಈ ಬಂದಿರೋದು ಇದೇ ಉದ್ದೇಶಕ್ಕೆ. ಇದಾದಮೇಲೆ ನಾನು ಮುಂದೆ ಮಾಡೋಣ. ಸೊ ಯಾಕೆ ಈ ಕಾರ್ಯಕ್ರಮದಲ್ಲಿ ನಾನು ಎಲ್ಲರಿಗೆ ಇಂಟ್ರೆಕ್ಷನ್ ಕೊಟ್ಟಿದ್ದೀರಾ, ಎಲ್ಲರಿಗೂ ನಮಸ್ಕಾರಗಳು. ನಿಜವಾಗ್ಲೂ ನೀವು ಬಂದಿರೋದು ತುಂಬ ಸಂತೋಷ. ಹಾಸನ ಡಿಸ್ಟಿಕ್ ನ್ಯೂಸ್ ನೋಡ್ತಾ ಇದೆ ಒಂದು 2 ತಿಂಗಳಿಂದ, ಜುಲೈ ತಿಂಗಳಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಇಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಈಗ ಕೂತ್ಕೊಂಡು ಯೋಚನೆ ಮಾಡಿದೆ, ನಾನು ಭೂಮಿ ಮೇಲೆ ಇರೋದು, ಕರ್ನಾಟಕದಲ್ಲೇ ಇರೋದು, ನಾವು ತಿನ್ನೋದು ಅನ್ನನೇ, ಅವ್ರು ತಿನ್ನೋದು ಅನ್ನನೇ, ಅಲ್ಲೇ ಕೇಕ್ ಸಾಯ್ತಾರೆ ಜನ. ಸೊ ಇದರಿಂದ ಕೂತ್ಕೊಂಡು ನಾನು ಅಲ್ಲೇ ಕೂತ್ಕೊಂಡು ಅಧ್ಯಯನ ಮಾಡಿದೆ, ಯಾಕೆ ಹಾಸನ ಡಿಸ್ಟ್ರಿಕ್ಟಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ. ಸೊ ನನಗೆ 5 ಪಾಯಿಂಟ್ ಸಿಕ್ತು. ಸಾಧ್ಯ ಆದರೆ ಒಂದು 2 ಪಾಯಿಂಟ್ ಹೇಳ್ತೀನಿ. ಸೊ ಮೊಟ್ಟ ಮೊದಲು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಗಮನ ಇಟ್ಟು ಕೇಳಿರಿ, ಯಾರು ಮಾತಾಡಬೇಡ್ರಿ, ಎಲ್ಲ ಇಲ್ಲಿ ಕೊಡ್ತೀನಿ ನೋಡಿರಿ. ನಿಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಇದು ಮನಸ್ಸಿಗೆ ತಗೊಂಡು. ನಾನು ಯಾಕಿದ್ರೆ ಹೇಳ್ತೀನಿ ಅಂದರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಭಯ ಇದ್ದರೆ 100% ಆಗುತ್ತೆ. ದೇವರು ಮನುಷ್ಯನಿಗೆ ಆಯುಷ್ ಕೊಟ್ಟಿದ್ದಾನೆ, ಮನುಷ್ಯನ ಕೈಯಲ್ಲಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆಯುಷ್ ನೀವು ಯಾರೇ ಆಗಿರ್ಬೋದು, ಎಲ್ಲಿಂದ ಬಂದಿರ್ಬೋದು, ನನ್ನ ಮಾತು ಸ್ವಲ್ಪ ಹೊರಟಿರ್ಬೋದು, ಆದರೆ ಇದು ವೆರಿ ಇಂಪಾರ್ಟೆಂಟ್. ಆಯುಷ್ ನಿಮ್ಮ ಬಾಯಲ್ಲಿದೆ. ನನ್ನ ಪೇಷಂಟ್ಸ್ಗಳು ಬರ್ತಾರೆ ಡೈಲಿ, ಅವ್ರಿಗೆ ಒಂದು ಶ್ಲೋಕ ಹೇಳ್ಕೊಟ್ಬಿಡಿ. ಏನು ಶ್ಲೋಕ ಇದು? ಬೆಳಗ್ಗೆ ಎದ್ದ ತಕ್ಷಣ ಹೇಳ್ರಿ, ನೀವು ಭೂಮಿಗೆ ಭಾರ ಅಲ್ಲ. ನೀವು ಭೂಮಿಗೆ ಭಾರನ? ನೀವು 10 ಕಿಲೋ ಕೆಲವರು ಅಜ್ಜಿ ಕತೆ ಟೈಮ್ ಇಲ್ಲ, ಡೈರೆಕ್ಟಾಗಿ ಬರ್ತೀವಿ. ಭೂಮಿಗೆ ನೀವು ಭಾರ ಅಲ್ಲ, ಭೂಮಿಗೆ ನೀವು ಉಪ್ಪು, ಭೂಮಿಗೆ ನೀವು ಬೆಳಕು. ಮತ್ತೆ ಹೇಳ್ರಿ, ನಾನು ದೀರ್ಘವಾಗಿ ಬದುಕುತ್ತೇನೆ. ದೀರ್ಘಾಯುಷು ದೇವ್ರು ಮನುಷ್ಯ ಕೊಟ್ಟಿದ್ದೀರಂತೆ. ಜೀವನ ಮನ 4 ವರ್ಷ ನನಗೆ ಗೊತ್ತು. ನಾನು ಅನ್ಕೊಂಡಿದ್ದು ಬರೀ ಒಬ್ಬರು ಪಂಗಡಕ್ಕೆ ಅಂತ, ಆದರೆ ನನಗೆ ಪ್ರಕಟ ಆಯಿತು ಪ್ರತಿಯೊಬ್ಬರಿಗೂ ಜೀವನ ಮರಣ 4 ವರ್ಷ ಸರ್. ಬೆಳಗ್ಗೆ ಎದ್ದು ನೀವು ಮರಣ ಮಾತಾಡ್ಬಿಟ್ರಿ, ಏನು ಮಾಡೋಣ, ಸತ್ಯ ಹೋಗ್ಲಿ, ನಿಮಗೆ ಗೊತ್ತಿಲ್ಲ. 15 ಸಾವಿರ ಮಿನಿಟ್ ಪೆಲ್ಲ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಶಾರ್ಟೆಲ್ಲ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಶುಗರ್ ಸ್ಟಾರ್ಟ್ ಆಗುತ್ತೆ ಟೆನ್ಷನ್ ಆಗಿ, ಆಮೇಲೆ BP ಬರುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಡಮ್ ಬಂದ್ಬಿಡ್ತು. ಹೇಳಿದಷ್ಟೇ ಸತ್ಯ ಹೋಗ್ಲಿ ಅಂತ, ಹಾಳಾಗೋಗ್ಬಿಡ್ಲಿ ಹೇಳ್ತಾ ಈಸಿ ಹೇಳ್ಬಿಡ್ತೀವಿ. ಭಯಂಕರ ಡೇಂಜರ್. ಮಿಲಿಯನ್ ಗಟ್ಟಲೆ ಜನ ಸಾಯ್ತಿದ್ದಾರೆ. ಇದಕ್ಕೆ ಒಂದು ಸರ್ಕಾರದವರು ಒಂದು ಒಳ್ಳೆ ರೀತಿಯಾಗಿ ಒಂದು ಆಲೋಚನೆ ತೆಗೆದುಕೊಳ್ಳ್ರಿ ಅಂತ ನಾನು ಕಷ್ಟಪಟ್ಟು, ಮೇನಾಗಿ ನಮ್ಮ ಕಾರಣದಲ್ಲಿ ವೇದಿಕೆಯಲ್ಲಿ ಅಡ್ಕೊಂಡಿದ್ದಾರೆ ನಮ್ಮ ಅಣ್ಣ ಡಾಕ್ಟರ್ ಪ್ರದೀಪ್ ಅಂತ. ಇದಕ್ಕೆಲ್ಲ ಕಾರಣ ಅವರು. ಸೊ ಅವರು ಯಾವುದನ್ನ ಎದುರಿನ ಮುಂದೆ ಬರಲ್ಲ, ಏನು ಅಲ್ಲಿ ಕುಗ್ಗಿರೋ ನಮ್ಮ ಕರೆಕ್ಟ್ ಸಂಗಮ ಕೊಡಿಸಿದ್ರು ಕುಗ್ಗೋದು ಈಗ. ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾದ ಬೆಂಬಲ ಕೊಡೋದು ನಮ್ಮ ಅಣ್ಣ ಮತ್ತು ನಮ್ಮ ಡ್ಯಾಡಿ. ಮಮ್ಮಿಯಲ್ಲಿ ಹಾಸ್ಪಿಟಲ್ ನೋಡ್ಕೊಳ್ತಿದ್ದಾರೆ. ಸೊ ಹಾಗೆ ನಮ್ಮ ತಾಯಿ ಬರಲಿಲ್ಲ. ನಮ್ಮ ಡ್ಯಾಡಿ ಬಂದು ಕಮ್ಯುನಿಕೇಷನ್ ವರ್ಕ್ ಮಾಡಿ ರಿಟೈರ್ಡ್ ಆಗಿದ್ದಾರೆ. ನಮ್ಮ ಮಮ್ಮಿ ಬಂದು ಮ್ಯಾಂಟರ್ನ್ ಆಗಿದ್ದಾರೆ, 36 ಇಯರ್ಸ್ ಸರ್ವಿಸ್ ಮಾಡಿದ್ದಾರೆ. ಹಾಗಾಗಿ ಹಾಸ್ಪಿಟಲ್ ಅಲ್ಲಿ 100 ಜನ ಬರ್ತಾರೆ. 100 ಜನ ಬಿಟ್ಟು ನನಗೆ ಇವತ್ತು ನೀವು ಇಂಪಾರ್ಟೆಂಟ್, ಹಾಸನ ಡಿಸ್ಟಿಕ್ ಇಂಪಾರ್ಟೆಂಟ್. ಹಾಸನ ಡಿಸ್ಟಿಕ್ ಅವರು ಯಾರು ಸಾಯಬಾರ್ದು ಆಟಕ್ಕೆ ಈಗ ಅದಕ್ಕೆ ಇಲ್ಲಿ ಬನ್ನಿ. ಕ್ಯಾಂಪು 1000 ರೂಪಾಯಿ ಮಾಡ್ತಾರೆ. ಎಲ್ಲರೂ ನೋಡಿ ಕಳಿಸ್ತೀನಿ. ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಎಲ್ಲ ಬೆಡ್ ಟೆಸ್ಟ್ ಬಿರಿ ಮಾಡ್ತೀವಿ. ಅದು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಆ್ಯಂಡ್ ಮೆಸೇಜ್ ಇಂಪಾರ್ಟೆಂಟ್. ಓಕೆ, ನೀವು ಹಾರ್ಟ್ ಅಟ್ಯಾಕಿಂದ ಸಾಯಬಾರ್ದು, ಹಾರ್ಟ್ ಅಟ್ಯಾಕ್ ಮುಕ್ತ ಆಗಬೇಕು. ಈ ಥರ ಯಾರು ಡಾಕ್ಟರ್ ಹೇಳಲ್ಲ, ಆದರೆ ನಾನು ಹೇಳ್ತೀನಿ. ಬೆಳಗ್ಗೆ ಎದ್ದು ನೀವು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರಿ, ಒಳ್ಳೆಯದನ್ನು ಬಯಸಿ. ನಿಮಗೆ ಯಾರು ಬೈದಿದ್ದಾರೆ, ಕಪಾಳಕ್ಕೆ ಬಾರಿಸಿದ್ದಾರೆ, ಅವ್ರ ಮನೆಗೆ 1 kg ಬಾದಾಮಿ ತೊಗೊಂಡೋಗಿ, ಬಾದಾಮಿ ಇಲ್ವಾ ಕಡಲೆ ಬೀಜ ತೊಗೊಂಡೋಗಿ, ಕಡಲೆ ಬೀಜ ತೊಗೊಂಡೋಗಿ ಹೇಳಿ, ಸರ್ ನೀವು ಹೇಳಿ ಸರ್ ಸಾರಿ ಅಂತ. ನಾನು ಫಸ್ಟ್ ಮಾಡಿದ್ದು ಅದೇ. ನಾನು ಯಾರು ಬೈದರು, ಯಾರು ಅವ್ರನ್ನ ಮಾಡಿದ್ರು, ಅವ್ರನ್ನ ಹೋಗಿ ಒಳ್ಳೆ ಪಿಸ್ತಾ ಆಗೋದು ಅಂದ್ಬಿಟ್ಟು ನಾನು ಸಾರಿ ಕೇಳಿದೆ. ಅವ್ರಿಗೆ ಕೇಳೋದು ಬೇಡ, ಎಲ್ಲ ಅನ್ಸಿದೆ ಅವ್ರು ಕೇಳಲಿ, ಅವ್ನು ಕೇಳಲ್ಲ. ಅವ್ರು ಕೇಳಿಸ್ಕೊಂಡು BP ಬಂದು ಡಮ್ ಬಂದುಬಿಡ್ತೀರ. ನೀವು ಕೇಳ್ರಿ, ಆಟೋಮೆಟಿಕ್ಲಿ ಅವರು ನ್ಯೂಟ್ರಲ್ ಆಗಿಬಿಡ್ತಾರೆ. ನೂರಲ್ಲಿ ನನಗೆ ಅಪೋಸ್ ಮಾಡಿ ಒಬ್ಬರು ಇಲ್ಲ, ನಾನು ಎದುರಿಗೆ ಬಂದು ಎಲ್ಲ ತೈರು ಹೋಗ್ಬಿಡ್ತಾರೆ. ಅಂದರೆ ನಾನು ಬೈಯಲ್ಲ, ನಾನು ಪ್ರೀತಿ ಮಾಡ್ತೇನೆ. ಅವ್ರ ಪಾಪ ನನ್ನ ಹೆದರ್ತಾರೆ. ನಾನು ಹೇಳ್ತೀನಿ, ಯಾರು ಹೆದರ್ಬೇಡಿ ಸರ್, ನಾನು ಯಾರು ಹುಲಿನ ಸಿಂಹನ ಕರಡಿ, ನನ್ನ ಮನುಷ್ಯ ನಿಮ್ಮ ಹಂಗೆ, ಜಸ್ಟ್ ಹ್ಯೂಮನ್ ಬೀಯಿಂಗ್. ಪ್ರೀತಿ ಮಾಡಿರಿ. ಡಾಕ್ಟರ್ BM ವೆಂಕಟೇಶ್ ಸರ್ ಹೇಳಿದ್ದಾರೆ, ನಿಮಗೆ ಜಾಸ್ತಿನ ಬದುಕಬೇಕಾ, ಏನು ಮಾಡಿರಿ, ಎಲ್ಲನ ಶ್ರಮಿಸಿ ಪ್ರೀತಿ ಮಾಡಿರಿ ಅಂತ. ಇವತ್ತು ಎಲ್ಲ ಕೆಲವು ಜನರು ಇದ್ದೀರಾ, ಪ್ರೀತಿ ಅಂತ ಹೇಳ್ತೀರಾ, ಪ್ರೀತಿ ಮಾಡ್ತಿಲ್ಲ. ಪ್ರೀತಿ ಮಾಡಿರಿ. ನಿಜವಾದ ಪ್ರೀತಿ ಗೊತ್ತಾ, ಹೃದಯದಿಂದ ಬರೋದು. ಬಾಯಿಂದ ಎಷ್ಟು ಬೇಕಾಗ ಐ ಲವ್ ಯು ಅಂತ ಹೇಳ್ತಾರೆ ಹುಡುಗಿಗೆ, 1 ನಿಮಿಷ ಚೂರಿಟ್ಟಿರ್ತಾರೆ ಬೈಂಡಿ. ಇಂಥ ಪ್ರೀತಿ ಕಬಡ ಪ್ರೀತಿ ಮಾಡಬೇಡಿ. ಅದು ಟ್ರಾನ್ಸ್ಪರೆಂಟ್ ಆಗಿರಿ. ನಾನು ಹಿಂಗೆ ಅನ್ಸಿದೆ ಸರ್, ಹಿಂಗೆ ಏನು ಮಾಡ್ತೀರಾ, ಅಲ್ಲೇ ಬಗೆ ಇರುತ್ತೆ. ನೀವು ಮನ್ಸಲ್ಲಿ ಇಟ್ಕೊಂಡ್ರ ನಿಮಗೆ ಕಾಯಿಲೆ ಬಂದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಆಮೇಲೆ ಇದನ್ನು ಟಿಕೆಟ್ ತೊಗೊಳ್ತೀವಿ. ನೋಡಿ, ಎಲ್ಲರೂ ಭೂಮಿ ಹಿಂಸೆ ಬಿಡಬೇಕಾಗತ್ತೆ, ಆದರೆ ಹುಟ್ಟು ಉಚಿತ ಅಂತೆ, ಸಾವು ಖಚಿತ. ಅದು ಆಮೇಲೆ ಆಗಲಿ, ಅರ್ಜೆಂಟ್ ಯಾಕೆ ಹೋಗ್ರಿ. ಕೆಲವೇ ಅರ್ಜೆಂಟು ಮಾಡಿಬಿಡಿ, ಯಾವುದಕ್ಕೆ, ಮರಣಕ್ಕೆ. ದಯಮಾಡಿ 2 ಪಾಯಿಂಟ್ ನೆನ್ಪಿಟ್ಕೊಳ್ರಿ. 3 ಸಂಗತಿ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಏನು ಊಟ ಮಾಡ್ಬೇಕಂತ ಕೇಳ್ತಾರೆ, ನನಗೆ ಸಾಕಾಯ್ತು ಹೇಳಿ. ಊಟದಲ್ಲಿ 2 ಸಂಗತಿನ ಅರ್ಥ ಮಾಡ್ಕೊಡ್ರಿ. ಪ್ರೋಟೀನ್ ಜಾಸ್ತಿ ಇರ್ತೀನಿ. ಪ್ರೋಟೀನ್ ಅಂದರೆ ಏನು? ಕಾಳು, ಸೊಪ್ಪು, ಕಡಲೆ, ಬೇಳೆ ಇವೆಲ್ಲ ಪ್ರೋಟೀನ್ ಅಂತ ಹೇಳ್ತೀವಿ.
ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಗೊತ್ತಾ, ರೈಸು. ಹಂಗಂದ್ರೆ ರೈಸ್ ತಿನ್ಬೇಡಿ ಅಂತ ಹೇಳ್ತಿಲ್ಲ. ರೈಸಲ್ಲಿ ಕೆಲವೊಂದು ಕೆಂಪಗಿರುತ್ತೆ ರೈಸ್ ತಿನ್ನಿ. ನಮ್ಮ ರೈತರು ಬೆಳೀತಾರೆ, ಅಲ್ಲಿ ಏನು ಬೆಳೀತಾರೆ ಸರ್, ಇದೆಲ್ಲ ಏನಿದು ಮಾಡಿದಿಸ್ ಜೋಳ ತಿನ್ನಿರಿ, ರಾಗಿ ಜೋಳ ತಿನ್ನಿರಿ, ಚೆನ್ನಾಗಿ ನಿಮಗೆ ಕಾಯಿಲೆಗೆ ಸಿಗೋ ಕಮ್ಮಿ ಬರುತ್ತೆ. ರೈಸ್ ತಿನ್ನಿ, ಕೆಂಪಕ್ಕಿ ತಿನ್ನಿ, ಅದರಲ್ಲಿ ಶುಗರ್ ಬರಲ್ಲ, ಹೊಟ್ಟೆ ಒಳಗೆ ಕ್ಯಾನ್ಸರ್ ಕಾಯಿಲೆಗಳು ಬರಲ್ಲ. ನಾನು ಕೂತ್ಕೊಂಡು ಅಧ್ಯಯನ ಮಾಡ್ತಾಯಿದ್ದೆ. ಇವ್ರು ಸರ್ ನಿಮ್ಮ ಹೆಸರು ಎಷ್ಟು ವಯಸ್ಸು, ವಿಡಿಯೋ ಕವರ್ ಮಾಡಿರೋದು ಸರ್, ವಯಸ್ಸೆಷ್ಟು? ವಯಸ್ಸು 85 85 ಮೇಲೆ ಆಗಿದೆ. ಕರೆಕ್ಟಾಗಿ ಗಟ್ಬಿಟ್ಟಾಗಿದ್ದಾರೆ. ಇವತ್ತು ಇಲ್ಲಿಂದ ಬೇಕಾದ್ರೆ ಮಾಸ್ತಿರಿ ನಮ್ಮ ಊರಿಗೆ ನಡ್ಕೊಂಬರ್ತಾರೆ. ನಿಮಗೆ ಆಗತ್ತೇನು ರೀ? ಆಗಲ್ಲ. ಯಾಕೆ ಹೇಳಿ? ಅವ್ರು ತಿಂದಿರೋ ಫುಡ್ ಹಂಗಿದೆ, ಅಷ್ಟು ಮೈಬಸ್ ಕೆಲಸ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ. ಅವ್ರಿಗೆ ಕೇಳ್ರಿ ಏನು ಊಟ ಮಾಡ್ತೀರಂತ. ಅದೇ ಹಳೆ ಕಾಲದೇ ಅನ್ನ ಸಾರು, ಅದೇ ಕಾಳು. ಇವತ್ತು ನನಗೆ ಶೋಕಿ ಜಾಸ್ತಿ ಆಗಿದೆ. ಕೆಲವೊಂದೆಲ್ಲ ಐಟಮ್ಸ್ ಹೆಸರು ಹೇಳಿದೆ, ಕೆಲವರಿಗೆ ಕಂಪ್ನಿ ಲಾಸ್ ಆಗುತ್ತೆ, ಹೇಳಲ್ಲ. ಅದು ಏನು ತಿನ್ನಬಾರ್ದು ಅಂತ ಹೇಳ್ತೀನಿ. ನಿಮ್ಮ ಆಹಾರದಲ್ಲಿ ಮೈದಾ ತಿನ್ನಬೇಡಿ. ಮೈದಾ ಬಂದು ನಮ್ಮ ದೇಶದಲ್ಲ, ಹೊರಗೆ ಹಾಕ್ರಿ ಅದನ್ನು. ಗೋಧಿ ತಿನ್ನಿರಿ ದಯಮಾಡಿ. ಯಾಕೆ ಹೇಳ್ತೀನಿ ಅಂದರೆ, ಗೋಧಿಯ ವೇಸ್ಟ್ ತೊಗೊಂಡು ಕೆಮಿಕಲ್ ಹಾಕಿ ಮಾಡೋದು ಮೈದಾ. ಮೈದಾ ಹಿಟ್ಟಿನಿಂದ ಮಾಡೋದೆಲ್ಲ ಪದಾರ್ಥಗಳು ವಿಷ. ನೀವು ಯಾರೇನು ಅನ್ಕೊಂಡ್ರಿ, ಬೇಜಾರು ಮಾಡ್ಕೊಂಡ್ರಿ. ಸರ್ಕಾರ ಕೂಡ ಆಗ್ರಹ ಮಾಡ್ತೇನೆ, ಫುಡ್ ಡಿಪಾರ್ಟ್ಮೆಂಟ್ ಕೂಡ ಆಗ್ರಹ ಮಾಡ್ತೇನೆ. ಯಾಕೆ ಇದನ್ನು ನೀವು ಪ್ರಮೋಟ್ ಮಾಡ್ತೀರಿ ಗೊತ್ತಿಲ್ಲ. ದಯಮಾಡಿ ಇದೆರಡು ಹಾರ್ಟ್ ಅಟ್ಯಾಕಿಗೆ ಮೇನ್ ಕಾರಣ ಇದು. ಪಾಯಿಂಟ್ ಬರ್ಕೊಬಿಡ್ರಿ. ಮೈದಾ ಹಿಟ್ಟು ಸೇವನೆ ಮಾಡುವಂಥದ್ದು ಕಮ್ಮಿ ಮಾಡಿ ಅಥವಾ ಬ್ಯಾನ್ ಮಾಡಿ. ಎರಡನೇದು ಸಕ್ಕರೆ ಸೇವನೆ. ಸಕ್ಕರೆ ಬದಲಿಗೆ ಬೇರೆ ಇದೆ. ಮಂಡ್ಯ ಮತ್ತು ಹಾಸನಲ್ಲಿ ಶಿವಮೊಗ್ಗದಲ್ಲಿ ಬೆಳೆದ ರೈತರು ಕಬ್ಬು ಬೆಳೀತಾರೆ. ಆ ಕಬ್ಬಿನಿಂದ ತಯಾರು ಮಾಡುವಂಥ ಬೆಲ್ಲ, ಕಳಬರಕೆ ಬೆಲ್ಲ ಅಲ್ಲ, ರಿಯಲ್ ಬೆಲ್ಲ. ಆ ಬೆಲ್ಲವನ್ನು ತಿಂದರೆ ನಿಮಗೆ ಒಳ್ಳೆಯದಾಗತ್ತೆ. ಶುಗರ್ ಕಾಯಿಲೆಗೆ ಒಳ್ಳೆ ಮದ್ದು. ಓಕೆ, ಅಂದರೆ ಅದು ಮದ್ದನಕ್ಕಿಂತ ಅದನ್ನು ಬಳಕೆ ಮಾಡ್ಬೋದು ಸಕ್ಕರೆ ಪೇಷಂಟ್. ದಯವಿಟ್ಟು ನನಗೆ ಕೇಳ್ತಾರೆ ಬೆಲ್ಲ ತಿನ್ಬೋದಾ ಯಾವ. ಅದಕ್ಕೆ ನಾನು ಯಾರನ್ನ ಪ್ರಮೋಟ್ ಮಾಡ್ತಿಲ್ಲ, ರೈತರ ಪರವಾಗಿ ನಿಂತಿದ್ದೇನೆ. ರೈತರೇ ಕಬ್ಬನ್ನು ಬೆಳೆಸಿ, ಎಲ್ಲ ಕಬ್ಬು ಕಟ್ಬಿಟ್ಟು ಬೇರೆನ ಹಾಕಕ್ಕೆ ಹೋಗ್ಬೇಡಿ. ಕಬ್ಬು ಒಳ್ಳೆಯದು. ಓಕೆ, ಕಬ್ಬಿನಿಂದ ಮತ್ತೆ ಕೆಮಿಕಲ್ ಮಿಕ್ಸ್ ಮಾಡಿ ವೈಟ್ ತರ್ತಿರಲ್ಲ ಸಕ್ಕರೆ, ಅದು ಡೇಂಜರ್ ಅಷ್ಟೇ. ನಾನು ಸಕ್ಕರೆ ತಿನ್ಬೇಡಿ. ಯಾಕೆ? ಅದ್ರಲ್ಲಿ ಕೆಮಿಕಲ್ ಹಾಕ್ತಾರೆ, ಅದರಿಂದ ನಿಮಗೆ ತುಂಬ ಕಾಯಿಲೆಗಳು ಬರ್ತವೆ. ನಾನು ವೀಡಿಯೋ ಮಾಡಿದೆ ಜುಲೈ 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು, ಒಂದು ತಿಂಗಳಲ್ಲಿ ಏನೆಲ್ಲ ಅಂತ. ನನಗೆ 100 ಕರೆಗಳು ಬಂದಿದೆ, 100 ಡಾಕ್ಟರ್ಗಳು ಫೋನ್ ಮಾಡಿದ್ದಾರೆ. ನೀವು ಹೇಳಿದ ಮೇಲೆ ನನಗೆ 5 kg ತೂಕ ಕಡಿಮೆ ಆಗಿದೆ, ನನಗೆ ಕಾಯಿಲೆ ಕಮ್ಮಿ ಆಗಿದೆ, ನಾನು ಆರಾಮಾಗಿದ್ದೀನಿ ಅಂತ ಡಾಕ್ಟ್ರುಗಳು, ದೊಡ್ಡ ದೊಡ್ಡ ಗಣ್ಯ ಆಸ್ಪತ್ರೆ ಡಾಕ್ಟ್ರು ನನಗೆ ಮೆಸೇಜ್ ಹಾಕಿದೆ, ಕರೆ ಮಾಡಿ. ಯಾಕೆಂದರೆ ಅವ್ರು ಬಹಿರಂಗ ಹೇಳಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ನಾನು ಬಹಿರಂಗ ನನಗೆ ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ನೆಲೆಯಾಗಿ ನಿಂತಿದ್ದೇನೆ. ಸೊ ನನಗೆ ಭಯ ಇಲ್ಲ. ಇದು ಸತ್ಯ ಹೇಳೋಕ್ಕೆ ಕೆಲವೊಬ್ಬರು ಹಂಚ್ತಾರೆ, ನಾನು ಅಂಜೋದಿಲ್ಲ. ಯಾಕಂದರೆ ನಮ್ಮ ದೇಶದ ಜನ ಸಾಯಬಾರ್ದು ಹಾರ್ಟ್ ಅಟ್ಯಾಕಿಂದ. ಏನು ಮಾಡಿರಿ, ಮೈದಾ ದೂರ ಇಡ್ರಿ. ಮೊಟ್ಟೆ ತಿನ್ನಬೇಡಿ ಅಂತ ಹೇಳ್ತಾರೆ, ಮೊಟ್ಟೆ ಅಷ್ಟೇ ತಿನ್ನಲ್ಲ. ಇಲ್ಲಿ ಮೊಟ್ಟೆ ಒಳ್ಳೆ ತಿನ್ನಿರಿ, ಮೊಟ್ಟೆ ಇಸ್ ಗುಡ್. ಉಪ್ಪು ತಿನ್ನಬೇಡಿ ಅಂತಾರೆ, ಉಪ್ಪು ತಿನ್ನಿರಿ, ಉಪ್ಪು ಒಳ್ಳೆಯದು. ಉಪ್ಪು ಹಾಕಿ ಸಕ್ಕರೆ ಇಡಿ. ಉಪ್ಪಿಗೆ ಇರುವೆ ಬರುತ್ತಾ? ಬರಲ್ಲ. ಸಕ್ಕರೆಗೆ ಪಕ್ಕ ಬರುತ್ತೆ. ನಿಮಗೆ ಉಪ್ಪು ಬೇಕು ದೇಹಕ್ಕೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಡ್ರಿಪ್ ಆಗ್ತಾರಲ್ಲ, ಏನಾಗ್ತಾರೆ? ಸಲೈನ್. ಅದರಲ್ಲಿ ಉಪ್ಪಿರುತ್ತೆ. ಅಂದರೆ ಒಬ್ಬ ಮನುಷ್ಯ ಸಾಯ್ತಾ ಅನ್ಬೇಕಾದಾಗ ಉಪ್ಪಿನ ದ್ರವ ಹಾಕ್ತಾರೆ, ಅವನು ಬದುಕ್ತಾನೆ. ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಲವಣಾಂಶ ಅಂತ ಹೇಳ್ತೀವಿ, ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್. ಒಂದು ಹೆಚ್ಚು ಕಮ್ಮಿ ಆದರೆ ಪೇಷಂಟು ಉಳಿಯೋದಿಲ್ಲ. ಸೊ ಹಾಗಾಗಿ ದಯಮಾಡಿ ಉಪ್ಪಿನ ಅಗತ್ಯವಾಗಿ ಬಳಸಿ. ಉಪ್ಪು ನೀವು ಅಡುಗೆ ಹಾಕ್ತಿಲ್ಲ, ಕೆಲವು ಉಪ್ಪೇ ಬಂದ್ ಮಾಡಿಬಿಡಿದೆ. ಬಿ ಪಿ ಇದೆ ಸರ್, ಬಿ ಪಿ ಬಂದು ಉಪ್ಪೇ ಬಂದ್ ಮಾಡಿ ಆಮೇಲೆ ಆಸ್ಪತ್ರೆ ಬರೋಂಗೆ ಆಗ್ತಾರೆ. ಇದೊಂದು ಮಾಫಿಯಾ, ಅದೆಲ್ಲ ಹೇಳೋಕ್ಕೆ ಹೋಗಲ್ಲ. ದಯಮಾಡಿ ಉಪ್ಪನ್ನ ಬಳಕೆ ಮಾಡಿರಿ. ಯಾವ ನಾನು ಒಂದು ಉಪ್ಪು ಟಾಟಾ ಅದೇನು ಹೇಳೋಕ್ಕೆ ಹೋಗಲ್ಲ. ಎನಿಥಿಂಗ್ ಗುಡ್ ಸಾಲ್ಟ್ ಯೂಸ್ ಮಾಡಿ. ಮೂರನೇದು ಆಯಿಲಲ್ಲಿ ಒಳ್ಳೆ ಆಯಿಲ್ ಬಳಕೆ ಮಾಡಿ. ನಮ್ಮ ರೈತರು ಬೆಳೆದಿರೋಂಥ ತೆಂಗಿನ ಎಣ್ಣೆ ಯೂಸ್ ಮಾಡಿರಿ. ಓಕೆ, ರೈತರು ಬೆಳೆದನ್ನು ಯೂಸ್ ಮಾಡಿ. ಓಕೆ, ನಾನು ಅದೇನು ಅಂತ ಹೇಳೋಕ್ಕೆ ಹೋಗಲ್ಲ, ಯಾರಿಗೂ ತೊಂದರೆ ಆಗೋದು ಬೇಡ. ಸೊ ಆದಷ್ಟು ರಿಫೈಂಡ್ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ರಿಫೈಂಡ್ ಆಗಿತ್ತು ಗೊತ್ತಿಲ್ಲ. ಗಾಣದ ಎಣ್ಣೆನೂ ದಯಮಾಡಿ ಜಾಸ್ತಿ ಬಳಕೆ ಮಾಡಿರಿ. ಇದಕ್ಕೆ ಗೌರ್ಮೆಂಟು ಕೂಡ ಆದ್ಯತೆ ಕೊಟ್ಟಿದೆ. ಗಾಣವನ್ನು ಮಾಡಿ ಕೆಲಸವನ್ನು ಉದ್ಯಮವನ್ನು ಮಾಡಿಕೊಂಡು ನೀವು ದುಡಿಮೆ ಮಾಡ್ಬೋದು ಅಂತ ಗೌರ್ಮೆಂಟ್ ಅದೇ ರೀತಿ ಬರೀ ನಾನು ಗೌರ್ಮೆಂಟ್ ಪರವಾಗಿದ್ದೀನಿ, ಗೌರ್ಮೆಂಟ್ ಆಪೋಸಿಟ್ ಆಗಿಲ್ಲ. ಐ ಆಮ್ ವಿತ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ. ನನಗೆ ಎಲ್ಲರೂ ಬೇಕು. ಓಕೆ, ಸೊ ಈ ಒಂದು ಕೊಬ್ಬರಿ ಎಣ್ಣೆ, ಆಮೇಲೆ ಶೇಂಗಾ ಎಣ್ಣೆ, ಪಾಮ್ ಆಯಿಲ್, ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ನನಗೆ ಪದೇ ಪದೇ ಕೇಳಬೇಡಿ. ಸನ್ಫ್ಲವರ್ ಆಯಿಲ್ ಬಗ್ಗೆ ಕೇಳ್ತಾರೆ. ಸನ್ಫ್ಲವರ್ ಆಯಿಲ್ ಒಳ್ಳೆಯದು, 1,500 ರೂಪಾಯಿ ಸನ್ಫ್ಲವರ್ ಮಾತ್ರ ಒಳ್ಳೆಯದು. ಅದೆಲ್ಲಿ ಸಿಗುತ್ತೆ? ಹೊರದೇಶದಲ್ಲಿ ಸಿಗುತ್ತೆ. ಒಂದು ಸನ್ಫ್ಲವರ್ ಆಯಿಲ್ ಮಾಡಲಿಕ್ಕೆ 1.5 kg ಸೀಡ್ಸ್ ಬೇಕಾಗಂತೆ. ನಮಗೀಗ ಸಿಗೋದು ಅಂಗಡಿಯ ಸೀಡು ಎಷ್ಟು? ಒಂದು ಪ್ಯಾಕೆಟಿಗೆ ಒಂದು ಪ್ಯಾಕೆಟ್ ಸನ್ಫ್ಲವರ್ ಎಷ್ಟು ಸರ್? 150. ಸೊ ಅದು ಸಬ್ಸಿಡಿ ಕೊಟ್ಟಿದ್ದಾರೆ, ಕೇಳಬೇಕು ಗೌರ್ಮೆಂಟಿಗೆ. ನನಗೆ ಗೊತ್ತಿಲ್ಲ. ಅದು ತಯಾರು ಮಾಡೋಕ್ಕೆ 1,500 ಬೇಕಂತೆ. ಸೊ ದಯಮಾಡಿ ಯಾರನ್ನ ಡಿಮೋಟ್ ಮಾಡ್ತಿಲ್ಲ, ದಯವಿಟ್ಟು ನೀವು ಗೌರ್ಮೆಂಟಿಂದ ಅದಕ್ಕೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಡಿ, ಕ್ವಾಲಿಟಿ ಪ್ರಾಡಕ್ಟ್ ಕೊಡಿ ಅಂತ. ನಾನು ಅದು ಕಡಿಮೆ ಅಂತ ಹೇಳ್ತಿಲ್ಲ, ಅದನ್ನು ಪರೀಕ್ಷೆ ಮಾಡಿ ನೋಡಿ. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ ಅಂತ ನೀವು ಪರೀಕ್ಷೆ ಮಾಡಿ. ಎಸ್ ಅಂದರೆ ಅದನ್ನು ಜನರು ಬಳಕೆ ಮಾಡಿ. ಓಕೆ, ಸೊ ಹಾಗಾಗಿ ಒಂದು ಏನು ಕೇಳ್ತೀರಾ, ಊಟ ಏನು ಮಾಡೋದು? ಊಟ ಏನು ಮಾಡಬೇಕು? ಎಲ್ಲ ಊಟ ಮಾಡಿರಿ ಎಕ್ಸೆಪ್ಟ್ ಮೈದಾ, ಸಕ್ಕರೆ. ಎಣ್ಣೆ ಯಾವ್ದು ಬಳಕೆ ಮಾಡಬೇಕು?
ಕೊಬ್ಬರಿ ಎಣ್ಣೆ ಬಳಸ್ಬೋದು, ಆಲಿವ್ ಆಯಿಲ್ ಬಳಸ್ಬೋದು. ಆಲಿವ್ ಆಯಿಲ್ ಅಂದರೆ ಈಗ ಎಲ್ಲ ಕಣ್ಣೆಲ್ಲ ಮೇಲೆ ಆಯಿತು. ಆಲಿವ್ ಆಯಿಲ್ ಕೆಲವು ಗೊತ್ತೇ ಇಲ್ಲ ಅಲ್ವಾ, 1,500 ಒಂದು ಲೀಟ್ರಿಗೆ ಅಲ್ವಾ. ಸೊ ನಿಮ್ಮ ಹತ್ರ ಶ್ರೀಮಂತರಾಗಿದೆ ಬಳಸಿ, ತೊಂದರೆ ಇಲ್ಲ. ಬಡವರು ಬಂತರು ಬಳಸ್ಬೇಕು. ನನ್ನ ಬೈಕಿಂಗ್ ಗೊತ್ತಾ, ಬಡವರು ಸಾಯಬಾರ್ದು. ಶ್ರೀಮಂತರು ಹೆಂಗೆ ಹಾಸ್ಪಿಟ್ಲ್ ಹೋಗ್ಬಿಡ್ತಾರೆ, ಬಡಪಾಯಿಗಳೆಲ್ಲ ಹೋಗ್ಬೇಕು. ಹಂಗಾಗಿ ನಿಮಗೆ ಚಾಯ್ತೆ ನಾನು ಬಂದಿದ್ದೀನಿ. ಬಡವರು ಅಲ್ಲ, ಎಲ್ಲರೂ ಶ್ರೀಮಂತರೇ, ಮನಸ್ಸಲ್ಲಿ ಅದಿರುತ್ತಲ್ಲ. ಓಕೆ, ನೀವು ಕೊಬ್ಬರಿ ಎಣ್ಣೆ ಯೂಸ್ಬೋದು, ಶೇಂಗಾ ಎಣ್ಣೆ ಯೂಸ್ಬೋದು, ಪಾಮ್ ಆಯಿಲ್ ಅಂತ ಗೊತ್ತಾ, ಪಾಮ್ ಆಯಿಲ್ ಯೂಸ್ ಮಾಡಿ. ಅದು ಒಳ್ಳೆ ಎಣ್ಣೆ, ಅದರ ಯಾವ ಕೆಮಿಕಲ್ ಮಿಶ್ರಣ ಮಾಡೋಕ್ಕಾಗಲ್ಲ, ಹಂಗಾಗಿ ಅದು ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಇಸ್ ದ ಬೆಸ್ಟ್, ಗಾಣದ ಎಣ್ಣೆ. ಓಕೆ, ಮತ್ತೇನು, ನೀರು ಯಥೇಚ್ಛವಾಗಿ ಕುಡೀರಿ. ಓಕೆ, ಕೆಲವು ನೀರೇ ಕುಡಿಯಲ್ಲ, ನನಗೆ ಡಾಕ್ಟ್ರ್ ಹೇಳಿದ ಮಾತ್ರ ಕಮ್ಮಿ ಮಾಡಿರಿ. ಕೆಲವೊಂದು ಕಾಯಿಲೆ ಸಂಬಂಧಪಟ್ಟಾಗ ಕಮ್ಮಿ ಕುಡಿ, ಅವರು ಕಮ್ಮಿ ಕುಡೀರಿ, ಜಾಸ್ತಿ ನೀರು ಕುಡೀರಿ. ಆದಷ್ಟು ಮನೆಯಲ್ಲಿ ನೀವು ತಯಾರು ಮಾಡಿ, ಕೈಗಾರಿಕೆ ಮಾಡಿ. ಒಂದು ಯಾವ್ದಾದ್ರು ಚಕ್ಲೀರು ಎಲ್ಲಿ ಯಾವುದೂ ಕೂಡ, ನಮ್ಮದು ಬೇಕರಿಗೆ ಹೇಳಿದೆ, ಸರ್ ನೀವು ಅರ್ಜೆಂಟು 200 ಪಪ್ಸ್ ಬೇಕು ಗೋಧಿ ಹಿಟ್ಟಿಂದ ಅಂದೆ. ಅವ್ರು ಮಾಡೋದೇ ಇಲ್ಲ. ಅದು ನಾನು ಹೇಳ್ತೀನಿ ಮಾಡಲೇಬೇಕು, ಅಂಗಡಿ ಹೋಗಿ ತೊಗೊಂಬನ್ನಿ ಅಂತ. ಅವರು ಭಯಪಟ್ಟರು, ಸರ್ ಹಾಳಾದರೆ ಪೂರ್ತಿ ಅಮೌಂಟ್ ನಾನೇ ಕೊಡ್ತೀನಿ ಅಂತ. ಹೋದ್ರು, ಒಂದು ಕಾರ್ಯಕ್ರಮ ಇತ್ತು, 200 ಪಪ್ಸ್ ಬಂದಿದ್ದು 50 ಜನ ಅಷ್ಟೇ. ಎಲ್ಲರಿಗೂ 4 ಮನೆ ಕಳಿಸ್ಕೊಟ್ಬಿಡಿ. ಬಟ್ ವಿಚಾರ ಏನಿದೆ, ಅವ್ರು ಮಾಡಿದ ಪಪ್ಸ್ ತಿಂದು ರಾತ್ರಿ ಇಟ್ಟರು, ಬೆಳಗ್ಗೆ ತಿಂದರೂ ಕೂಡ ಸ್ವಾದಿಷ್ಟವಾದ ಪಪ್ಸ್. ಯಾವುದು ಹಿಟ್ಟು? ಗೋಧಿ ಹಿಟ್ಟು. ಹಾಗಾಗಿ ಬೇಕ್ರಿ ಇಟ್ಟವರು, ನಾವು ಬೇಕ್ರಿ ಡ್ಯಾಮೇಜ್ ಮಾಡ್ತೀವಿ ಅನ್ನೋಕ್ಕೆ ಡ್ಯಾಮೇಜ್ ಮಾಡ್ತಿಲ್ಲ, ಐ ಆಮ್ ಹೆಲ್ಪಿಂಗ್ ಯು. ಗೋಧಿ ಹಿಟ್ಟು ಬಳಕೆ ಮಾಡಿರಿ, ದಿ ಬೆಸ್ಟ್ ಪಪ್ಸ್. ನಾನು ಪಪ್ಸಿನ ಬಿಡಿ ತಿಳಿದ, ಪಪ್ಸಿಗೆ ಉಪಯೋಗ ಮಾಡುವಂಥ ಸಾಮಗ್ರಿ ಚೇಂಜ್ ಮಾಡಿ ಅಷ್ಟೇ. ತಪ್ಪಾಯಿತು? ಇಲ್ಲ ತಾನೆ. ಬಿಸ್ಕಿಟ್ ತಿನ್ಬೇಡಿ ಅಂತ ಹೇಳಲ್ಲ, ಬಿಸ್ಕಿಟಿಗೆ ಗೋಧಿ ಬಿಸ್ಕಿಟ್ ತಿನ್ನಿ ಅಷ್ಟೇ, ನಾನು ತಿನ್ಬೇಡಿ ಅಂತ ಹೇಳಿಲ್ಲ. ಸೊ ನಾನು ಯಾರನ್ನ ಡಿಸ್ಟರ್ಬ್ ಮಾಡ್ತೀನಿ, ದಯಮಾಡಿ ನನ್ನ ಅಪೋಸ್ ಮಾಡಬೇಡಿ. ನಾನು ನಿಮ್ಮ ಪರವಾಗಿದ್ದೀನಿ. ಯಾವ ಉದ್ಯಮನ ಹಾಳು ಮಾಡೋಕ್ಕೆ ಬಂದಿಲ್ಲ, ಒಬ್ಬನ ಮೇಲಕ್ಕೆ ಎತ್ತಸಿ ಕೆಳಗೆ ಬಿಡಲ್ಲ. ಎಲ್ಲರೂ ಚೆನ್ನಾಗಿರಬೇಕು. ನೀವೆಲ್ಲರೂ ಚೆನ್ನಾಗಿದ್ರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ, ಸದೃಢವಾಗಿರುತ್ತೆ. ಸೊ ದಯಮಾಡಿ ಗೋಧಿ ಹಿಟ್ಟನ್ನ ಜಾಸ್ತಿ ಬಳಕೆ ಮಾಡಿ. ಗೋಧಿ ಇರ್ಬೋದು, ರಾಗಿ ಹಿಟ್ಟು ಇರ್ಬೋದು, ಜೋಳ ಬೆಳಿತಾರೆ, ಜೋಳದ ಹಿಟ್ಟು ಮಾಡ್ತಾರೋ, ಜೋಳದ ಹಿಟ್ಟಿಂದ ಏನೋ ತಯಾರು ಮಾಡಿ. ನೀವೇ ಒಂದು ಕಂಪ್ನಿ ಮಾಡಿಕೊಂಡು, ಅದು ಒಳ್ಳೆ ಗೌರ್ಮೆಂಟಿಂದ ಆದ್ಯತೆ ತೊಗೊಂಡು, ಸರ್ ಎಲ್ಲ ಇದ್ದಾರೆ, ಕೃಷ್ಣಪ್ಪ ಸರ್ ಇದ್ದಾರೆ, ನಿಮ್ಮೆಲ್ಲರೂ ಇದ್ದಾರೆ, ಅವರೆಲ್ಲ ಸಹಕಾರ ತೊಗೊಂಡು ಒಂದು ಒಳ್ಳೆ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿ. ಸೊ ನಾನು ಎಣಿಸ್ತಿದ್ದಾರೆ, ಒಂದೇನೋ ಒಂದು ಅರ್ಥ ಆಗ್ತಿದೆ ಹೇಳ್ತಿರೋದು, ಅದು ಗಾಳಿಗೆ ಹೊಡೆದಂಗೆ ಆಗ್ತಿದೆಯಾ? ಓಕೆ, ಇನ್ನೊಂದೇನೋ ಪಾಯಿಂಟ್ ಹೇಳೋಕ್ಕೆ ಅದು ಮರ್ಕೊಳಿತು. ಎಕ್ಸಸೈಸ್ ಏನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಏನು ಬೇಡ, ನೀವು ಅಷ್ಟು ಜಾಮೀನಿದೆ, ಆರಾಮಾಗಿ ಕೆಲಸ ಮಾಡ್ಕೊಂಬೇಡಿ. ನಮ್ಮ ಮನೇಲಿ ಎಲ್ಲರೂ ಬ್ಯುಸಿ, ನಮ್ಮಲ್ಲಿ ಕೆಲಸವೇ ಇಲ್ಲ. ಎಲ್ಲರೂ ಕೇಳ್ತಾರೆ, ನಿಮ್ಮಲ್ಲಿ ಇಷ್ಟು ದೊಡ್ಡದಿದೆ, ಕೆಲಸ ಇಲ್ಲ. ಅಣ್ಣ ಕೆಲಸ ಮಾಡ್ತಾರೆ, ಡ್ಯಾಡಿ ಕೆಲಸ ಮಾಡ್ತಾರೆ, ಮಮ್ಮಿ ಬೆಳಗಿಂದ ರಾತ್ರಿ ಕೆಲಸ ಮಾಡ್ತಾನೆ ಇರ್ತಾರೆ. ಕೆಲಸ ಮಾಡಿದವರು ಊಟನೇ ಮಾಡಬಾರ್ದು. ಕೆಲಸ ಮಾಡದೆ ಊಟ ಮಾಡಬಾರದು. ಕೆಲಸ ಮಾಡಿ ಊಟ ಮಾಡಿ, ಅವಾಗ ತಿಂದಿದ್ದು ಜೀರ್ಣ. ಯಾರು ಸೌಂದರ್ಯಗಳಿದ್ದರೆ ಅವರಿಗೆ ಮೆಸೇಜ್ನ ಕಳಿಸ್ಬಿಡಿ. ನೀವು ಭೂಮಿ ಬಾರ ಯಾವಾಗ ಹೋಗ್ತೀರಿ? ಕೆಲಸ ಮಾಡ್ತಿದ್ದಾಗ. ಹಂಗಂತ ಪಾಪ ವಯಸ್ಸಾದರೆಲ್ಲ ಸ್ವಲ್ಪ ನಿಧಾನ ಮಾಡಿ. ಮತ್ತು ಇವತ್ತೇ ಡಾಕ್ಟ್ರ್ ಸೇರಿ ಬೆಳಗಿಂದ ರಾತ್ರಿ ತನಕ ಗದ್ದೆ ತೋಟ ಎಲ್ಲ ಹೋಗ್ಬೇಡಿ. ನಿಮ್ಮ ಕೆಲಸ, ಅಟ್ಲೀಸ್ಟ್ ಹಲ್ಲು ಉಜ್ಜೋದೊಂದು ಕೆಲಸ, ಮುಖ ತೊಳೆದೊಂದು ಕೆಲಸ, ಪಾತ್ರೆ ತೊಳೆದೊಂದು ಕೆಲಸ. ಕೆಲವೊಬ್ರು ಲೋಟ ಇಟ್ಟಿರ್ತಾರೆ, ಓಕೆ, ನಿಮ್ಮ ಮನೇಲಿ ನೀವು ಹೆಂಡತಿ ಸ್ವಲ್ಪ ಸಹಾಯ ಮಾಡಿರಿ. ಅದೇ ಗರ್ವ ಮಾಡ್ತಾರೆ. ಬೇಗ ಟಿಕೆಟ್ ತೊಗೊಂತೀರ, ಬೇಗ ಟಿಕೆಟ್ ತೊಗೊಂಬೇಡ ಅಂದರೆ ಸ್ವಲ್ಪ ನೀವು ಫ್ಲೆಕ್ಸಿಬಲ್ ಆಗಬೇಕು. ನಾನು ಮಾತು ಸ್ವಲ್ಪ ಹೊರಟಿರುತ್ತೆ, ಬೇಜಾರು ಮಾಡ್ಕೊಂಬಿಟ್ಟು. ಯಾರಿಗೆ ಹೊರಟಿರ್ತದೆ ಗೊತ್ತಾ? ನೀವು ಮಾಡ್ತಿದ್ದೀವಿ ಹೊರಟಂತತ್ತೆ, ಇಲ್ಲ ಅಂದರೆ ಎತ್ತು ಹೊರಟಿರ್ಸಲ್ಲ. ಓಕೆ, ಟೈಮ್ ಆಗ್ತಾ ಬಂತು, 2 ನಿಮಿಷ ಮುಗಿಸ್ಬಿಡ್ತೀನಿ. ಟೈಮ್ ಆಗಿದೆ. ಇದು ಇಂಪಾರ್ಟೆಂಟ್ ಮೆಸೇಜ್, ಇದು ವೈರಲ್ ಆಗಲಿ. ಇಂಥ ವಿಡಿಯೋ ನೋಡಿ, ಉತ್ತಮ ಆರೋಗ್ಯಕ್ಕಾಗಿ ಅಂತ ಎಲ್ಲಿದೆ. ಇದು QR ಕೋಡ್ ಇದೆ, ಡಾಕ್ಟರ್ ಸುದೀಪ್ ಡಿಮೇಲ್ ಅಂತ. ನಾನು ಶಿವಮೊಗ್ಗ. ಚೆಕಪ್ ಮಾಡೋದಕ್ಕಿಂತ ಹೇಳಿದ್ರೆ ಅರ್ಥ ಆಗುತ್ತೆ. ಈ ಚೆಕಪ್ ಮಾಡೋದ್ರೆ ಅರ್ಥ ನೋಡಿ, ಚೆಕಪ್ ಮಾಡೋದ್ರೆ ಆಮೇಲೆ ಹಂಗೆ ವಾಪಸ್ ಹಾಸ್ಪಿಟ್ಲ್ ಹೋಗ್ಬೇಕಾಗತ್ತೆ. ಹಾಸ್ಪಿಟ್ಲಿಗೆ ಹೋಗಿ ವಿತ್ ಆಲ್ ಡಾಕ್ಟರ್ಸ್, ಡಾಕ್ಟರ್ ಪರಾನೇ. ಓಕೆ, ಕೆಲವರಿಗೆ ಡಾಕ್ಟ್ರ್ ಬಗ್ಗೆ ಭಯಂಕರ ಸಿಟ್ಟಿರ್ತದೆ. ಡಾಕ್ಟ್ರ್ ಬಂದು ಬಿಲ್ ಮಾಡಿಬಿಡ್ತಾರೆ, ಬರ್ಬಿಡ್ತಾರೆ. ಸರ್ ಡಾಕ್ಟ್ರು ಟೆಸ್ಟ್ ಬರೆಯೋದು, ಅದಕ್ಕೆ ಇಷ್ಟು ಟೆಸ್ಟ್ ನಾವು ಸ್ಪಾನ್ಸರ್ ಮಾಡಿದ್ರು. ನಮ್ಮ ಅಣ್ಣ, ನಮ್ಮ ಮಮ್ಮಿ, ಡ್ಯಾಡಿ ಸ್ಪಾನ್ಸರ್ ಮಾಡಿ ಮಾಡ್ತಿದ್ದಾರೆ. ಅದಕ್ಕೆ ಸ್ಪಾನ್ಸರ್ ತುಕೇಶ್ ಸರ್ ಅಂತಿದ್ದಾರೆ, ಮಣಿಪಾಲ್ ಲ್ಯಾಬ್ ಕಿತ್ತಳ್ಳಿಯಲ್ಲಿ. ಅವ್ರ ಸುಮಾರು 10 ಬ್ರಾಂಚ್ ಇದೆ, ಅವ್ರ ಸ್ಟಾಫ್ ಎಲ್ಲ ಬಂದಿದ್ದಾರೆ. ಸೊ ನಿಜವಾಗ್ಲೂ ಅವರು ಕೂಡ ಒಂದು ಪೋರ್ಷನ್ ಸ್ಪಾನ್ಸರ್ ಮಾಡಿದ್ದಾರೆ. ಯಾಕಂದ್ರೆ ಹೇಳಿಲ್ಲ ಅಂದರೆ ಅವ್ರು ಮಾಡೋ ತೆರೆ ಹಿಂದೆ ನಾನೊಬ್ಬ ನಿಂತ್ಕೊಬಿಡಿ, ಎಲ್ಲ ಡಾಕ್ಟರ್ ಮಾಡಿದ್ದಾರೆ, ಫೋಟೋ ಹಾಕಿರೋ. ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ತುಂಬ ಜನ ಇದ್ದಾರೆ. ನನ್ನ ಜೊತೆ ಟೀಮ್ ಬಂದಿದ್ದಾರೆ, ಸಂತೋಷ್ ಸರ್ ಇದ್ದಾರೆ, ಆಮೇಲೆ ಶರ್ಮಿತಾ ಮೇಡಮ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ನು, ನಮನ ಮೇಡಮ್ ಅಂತಿದ್ದಾರೆ. ಆಮೇಲೆ 3 ಜನ ಡಾಕ್ಟರ್ಸ್, ಇನ್ನಿಬ್ಬರು ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಡಾಕ್ಟರ್ ಸುಷ್ಮಿತಾ ಅಂತ ಅವರು ಕಣ್ಣಿನ ನೇತ್ರತಜ್ಞರು ಬರ್ತಾ ಇದ್ದಾರೆ. ಡಾಕ್ಟರ್ ತನುಜಾ ಅಂತ ಅನೆಸ್ಥೆಸಿಯಾ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಇನ್ನು ಸ್ವಲ್ಪ ಬಂದು ಜಾಯ್ನ್ ಆಗ್ತಾರೆ. ನಾವು ಬೇಗ ನಿಮ್ಮೆಲ್ಲ ಚೆಕಪ್ ಮಾಡ್ತೀವಿ. ಸೊ ತೆರೆಯಿಂದ ತುಂಬ ಕೆಲಸಗಳು ಆಗ್ತಾಯಿದೆ. ಇದಕ್ಕೆ ಮುಖ್ಯವಾಗಿ ಸಹಕಾರ ಮಾಡಿದಂಥ ನಾವು ಭರತ್ ಸರಿಗೆ ನಾವು ನಮನಗಳನ್ನ ಹೇಳ್ತೇನೆ. ಯಾಕೆಂದರೆ ತುಂಬ ಪ್ರಯಾಸ ಆಗ್ತದೆ. ಅವರು ಮತ್ತೆ ಶಿಷ್ಯ ಅವರು ಕೂಡ ಸ್ವಲ್ಪ ಹಿಂದೆ ಇರ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಹಿಂದಿರ್ತಾರೆ. ಮತ್ತು ತುಂಬ ಜನ ಶಿಷ್ಟ. ಓಕೆ, ಆಮೇಲೆ ತುಂಬ ಜನ ಇದ್ದಾರೆ. ಎಲ್ಲ ತಗೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಇಷ್ಟೇ ಪಾಯಿಂಟ್ ಸಾಕಾಗತ್ತೆ ಅನ್ಸುತ್ತೆ. ಎಕ್ಸಸೈಸ್ ಮಾಡಿರಿ ಸರ್,
ಎಕ್ಸಸೈಸ್ ಏನು ಗೊತ್ತಾ, ವ್ಯಾಯಾಮ, ನಡೆಯೋದು, ಓಡೋದು. ಏನೂ ಮಾಡೋಕ್ಕಾಗ್ತಿಲ್ಲ ಸರ್, ನಿಂತಲ್ಲ ಹಿಂಗೆ ಮಾಡಿ ಈ ಬೊಚ್ಚನ್ನು ಕರ್ಸಿ ನೀನು ನೋಡ್ಬೋದು. ಇವ್ ಹಿಂಗೆ ಹೊಟ್ಟೆ ಬಿಡಿ ಅಂತ. ನಂದು ಹೊಟ್ಟೆ ಫುಲ್ ಒಳಗೆ ಹೋಗಿತ್ತು. ನಮ್ಮ ಮನೇಲಿ ಬೈದು ತಿನ್ನಿಸ್ಬಿಡಿ, ಶ್ರಮ ತಿನ್ನಿಸಿದ್ದಾರೆ. ಈಗ ನಾನು ಮತ್ತೆ ಎಕ್ಸಸೈಸ್ ಮಾಡಬೇಕು. ಓಕೆ, ಸೊ ಈ ಬೊಚ್ಚಿದೆಲ್ಲ ಭಯಂಕರ ಡೇಂಜರ್. ನೀವು ಎಷ್ಟೇ ದಪ್ಪ ಇರಿ ತೊಂದರೆ ಇಲ್ಲ, ಈ ಹೊಟ್ಟೆ ಹತ್ರ ಬೊಜ್ಜು ಇಟ್ಕೊಂಡ್ಬಿಟ್ರೆ ಭಯಂಕರ ಡೇಂಜು. ಸೊ ಇದೊಂದು ವಾರ್ನಿಂಗ್ ಹೇಳ್ತಿದ್ದೀನಿ ನಿಮಗೆ. ಕೆಲವೊಂದು ಕಾಯಿಲೆಗಳ ಹೊರಗೆ ಯಾಕೆಂದರೆ ಭಯಪಡ್ಸೋಕ್ಕೆ ಬಂದಿಲ್ಲ ನಾನು ಯಾರನ್ನೂ ಕೂಡ, ನಿಮ್ಮನ್ನು ಎಂಕರೇಜ್ ಮಾಡೋಕ್ಕೆ ಬಂದೀನಿ. ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹೆಚ್ಚುತ್ತೆ. ನಡೆಯಿರಿ ಜಾಸ್ತಿ. ಮೊದಲು ಕಾಲದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು, ಎಷ್ಟೆಷ್ಟೋ ಕಿಲೋಮೀಟ್ರು, ಹೈಟ್ ಹತ್ತಿತ್ತು ಇಳಿತಿದ್ರು. ಈಗೇನೂ ಇಲ್ಲ. ನೀವು ಥ್ರೆಡ್ಮಿಲ್ ಇಟ್ಕೊಂಡಿದ್ದೀವಿ ಮನೇಲಿ, ಅದನ್ನು ಹೈಟ್ ಮಾಡೋದು, ಲೋ ಮಾಡೋದು, ಇದೆಲ್ಲ ಯಾಕೆ ಬೇಕು? ಇಷ್ಟು ವಿಶಾಲವಾಗಿ ಜಾಗ ಇದೆ. ಬೆಳಗ್ಗೆ ಒಂದು ಟೀಮ್ ಮಾಡಿಬಿಡಿ, ಪಾಸ್ಟ್ ಎಲ್ಲ ರೈನ ಬಂದು ಮೇಲೆ ಟಕರ ಓಡ್ರಿ. ನಿಮ್ಮ ಮನಸ್ಸು ಸರಿ ಇದ್ದರೆ ನಿಮ್ಮ ದೇಹ, ನಿಮ್ಮ ಈ ಕೆಲಸ ಕಾರ್ಯಗಳು ಎಲ್ಲ ಚೆನ್ನಾಗಿರ್ತವೆ. ಒಳ್ಳೆ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಮಾಡೋಕ್ಕಾಗತ್ತೆ. ನೀವೀಗ ಆರೋಗ್ಯ ಇಲ್ಲ ಮತ್ತೆ ನಾನೇನು ರೀ ಬಂದರೆ ನೀವು ಏನು ರೀ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತೆ ಅಲ್ವಾ? ನಾವು ಖಡಕ್ಕಾಗಿದ್ದರೆ ಏಯ್ ಬರ್ರಿ ಇಲ್ಲಿ ಕೂತ್ಕೊಳ್ರಿ, ನಾನು ಕೊಡ್ತೀನಿ ತಿನ್ನಿರಿ ಅಂತ. ನನ್ನ ಪೇಷಂಟ್ ಯಾರು ಭಯನೇ ಪಡಲ್ಲ. ಕೋವಿಡ್ ಟೈಮಲ್ಲಿ ಅಂದು 5,000 ಜನ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸತ್ತೋರ ಸಂಖ್ಯೆ ಭಾಳ ಕಡಿಮೆ. ನನ್ನ ಹತ್ರ ಬಂದು ಸತ್ತಿಲ್ಲ, ಅದು ಕಮ್ಮಿ. ನನಗೆ ಗೊತ್ತಿಲ್ಲಂಗೆಲ್ಲ ಹೋಗಿರ್ಬೋದು, ನಾನು ಹೇಳ್ದೆ ಹೋಗಿರ್ಬೋದು. ನನ್ನ ಹತ್ರ ಬಂದರಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಯಾಕೆಂದರೆ ನಾನು ಇಟ್ಕೊಬಿಡ್ತೀನಿ. ನೀವು ಭೂಮಿ ಭಾರ ಅಲ್ಲ, ನೀವು ಸಾಯಲ್ಲ. ನನ್ನ ಪೇಷಂಟ್ ಇಲ್ಲಿ ಇದೇ ಹೇಳ್ಕೊಡೋದು, ನೀವು ಸಾಯಲ್ಲ ಸರ್. ನಿಮಗೆ ಯಾವಾಗ ಇಷ್ಟ ಹೇಳಿದ್ರೆ ಹೊಸ್ತು ಹೋಗ್ತೀನಿ ಅಷ್ಟೇ. ಕಾಯಿಲೆ ಬಂದು ಹೋಗ್ಬೇಕಂತ ಇಲ್ಲ, ಕಾಯಿಲೆ ಬಂದು ಹೋಗ್ಬೇಕಂತ ಇಲ್ಲ. ದಯಮಾಡಿ ನನ್ನ ಮಾತುಗಳು ನಿಮಗೆ ಒಂಥರ ಇಂಪಾಗಿರ್ಬೋದು, ಇಲ್ಲ ಹೊಡಿತಾ ಇರ್ಬೋದು. ಸೊ ಇದೇ ಸತ್ಯ. ಬದುಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ. ಅದಕ್ಕೆ ಜ್ಞಾನದ ಮಾತುಗಳು ಹೊಸಪಡ್ತೀನಿ ಇಲ್ಲಿ. ಹೌ ಟು ಲೀವ್ ಎ ಲಾಂಗ್ ಹೆಲ್ತಿ ಲೈಫ್, ದೀರ್ಘವಾಗಿ ಬದುಕೋದು ಹೇಗೆ ಬೈಬಲ್ ಹೇಳ್ಕೊಡ್ತದೆ. ದೀರ್ಘಾಯುಷ್ಯ ಬೇಕು, ಬಹುದಿವಸ ಬದುಕಿ ಸುಖವನ್ನು ಲಭಿಸಬೇಕು. ಹಾಗಾದರೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾತನಾಡು. ಮ್ಯಾನ್, ಕೆಟ್ಟದ್ದು ಬಿಡಬೇಕು ಫಸ್ಟ್. ಅದಕ್ಕೆ ಮುಂಚೆ ಕೆಟ್ಟದ್ದು ಏನಂದು ಬಿಡಿ. ಸಿಗರೇಟ್ಸ್ ಹೆಂಗೆ ಗೊತ್ತಾ, ಫಸ್ಟ್ ನೋಡ್ತಾ ಇರ್ತಾರೆ, ಒಳ್ಳೆ ಆ್ಯಕ್ಟ್ರು, ಅವ್ರು ಸೇರೋದಿಲ್ಲ ರೀ, ಅವ್ರು ಬರೀ ಶೋ ಮಾಡಿರ್ತಾರೆ. ಅವರು ಗುಟ್ಕ ಹಾಕಲ್ಲ, ಕೇಸರಿ ಸಬಾನ್ ಕೇಸರಿ ಅಂತ ಹೇಳ್ತಾರೆ, ಅವ್ರು ಹಾಕಲ್ಲ. ನಾನು ಪಾಪ ನಾವು ಬಗ್ಗೆ ಕಮೆಂಟ್ ಮಾಡ್ತಿಲ್ಲ, ಅವ್ರು ಮಾಡೋದೇ ಇಲ್ಲ ಪಾಪ. ಅವ್ರಿಗೆ ಸರ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ, ರಿಕ್ವೆಸ್ಟ್ ಮಾಡಿಸಿರ್ತಾರೆ. ಅವ್ರು ಬೇಡ ಅಂದಿರ್ತಾರೆ, ಅಂದರೂ ರಿಕ್ವೆಸ್ಟ್ ಮಾಡಿಸಿರ್ತಾರೆ. ಪಾಪ ಇವ್ರು ಅನ್ಕೊಂಡು ಅವ್ರು ಹಾಕ್ತಾರೆ, ಅವ್ರ ಥರನೇ ಆಗ್ಬಿಡ್ತೀನಿ ಅಂತ ಹಾಕೋದು. ಇವ್ರು ಆಗದೆ ಅವ್ರ ಥರ ಆಗೋದೇ ಇಲ್ಲ. ಇವ್ರು ಏನಾಗ್ತೀರಿ, ಇವ್ರಿಗೆ ಕಾಯಿಲೆ ಕ್ಯಾನ್ಸರ್ ಬರ್ತಿದೆ, ಇವರಿಗೆ ಹಾರ್ಟ್ ಡಿಲೀಕ್ ಆಗ್ತಿದೆ. ಸೊ ದಯಮಾಡಿ ನೀವು ಯಾರನ್ನ ಫಾಲೋ ಮಾಡ್ತೀರ ತುಂಬ ಜಾಗೃತಿ ಆಗಿರಿ, ಒಳ್ಳೆಯದನ್ನು ಫಾಲೋ ಮಾಡಿ. ಫಸ್ಟ್ ಇಮ್ಯಾಜಿನೇಷನ್, ಫಸ್ಟ್ ಸ್ಮೋಕಿಂಗ್ ಥಾಟ್ ಬರೋಕ್ಕೆ ಅವಳಿಗೆ ಕ್ಯಾನ್ಸಲ್ ಮಾಡಿ. ಸ್ಮೋಕ್ ಮಾಡೋದ, ಸ್ಮೋಕಿಂಗ್ ಬೇಡ. ನಾನು ಧೂಮಪಾನ ವಿರೋಧವಾಗಿದ್ದೀನಿ, ಮದ್ಯಪಾನ ವಿರೋಧವಾಗಿದ್ದೀನಿ. ಒಳ್ಳೆ ಪಾನ ಮಾಡಿರಿ. ಏನು ಪಾನ? ಆಹಾರ ಸೇವನೆ ಮಾಡಿ. 2 ಗಾದೆ ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಊಟ ಬಲ್ಲವನಿಗೆ ಮತ್ತು ಮಾತು ಬಲ್ಲವನಿಗೆ ಕಪಾಳ ಏಟಿಲ್ಲ. ಇರೋದು ಅರ್ಧ ತಿಂತಿದೆ ಗೊತ್ತಾ? ಮಾತಾಡೋಕ್ಕೆ ಬರಲ್ಲ. ನಾನು ಮತ್ತೆ ಯಾರು ಹೊಡಿತಾರೆ? ನೀವು ಯಾರು ಹೊಡೆ ಯಾರು ಬೇರೆ ಇಲ್ಲ. ಹಾಕೇಳಿ ನನಗೆ ಮಾತಾಡೋಕ್ಕೆ ಗೊತ್ತು, ಹೆಂಗೆ ಪಳಿಸ್ಬೇಕು ಗೊತ್ತು, ಯಾರನ್ನ ಹೆಂಗೆ ಪಳಿಸ್ಬೇಕು ಗೊತ್ತು. ಹಾಗಾಗಿ ಮಾತು ಬಲ್ಲನೆ ಜಾಗ. ಏನು ಮಾತು? ಕರೆಕ್ಟಾಗಿ ಮಾತಾಡ್ರಿ. ಬೆಳಗ್ಗೆ ಎದ್ದು ಆರೋಗ್ಯ, ನಾನು ಚೆನ್ನಾಗಿ ಬದುಕ್ತೀನಿ, ನಾನು ಸುಖವಾಗಿರ್ತೀನಿ, ನನಗೆ ಒಳ್ಳೆ ಕಾರ್ ಬರುತ್ತೆ, ಒಳ್ಳೆ ಮನೆ ಕಟ್ತೀನಿ, ನನ್ನ ಬಿಸ್ನೆಸ್ ಚೆನ್ನಾಗಾಗತ್ತೆ, ನನಗೆ ಎಲ್ಲರಿಗೂ ಒಳ್ಳೇದಾಗತ್ತೆ, ನನ್ನ ಊರಿಗೆ ಒಳ್ಳೇದಾಗತ್ತೆ, ನಮ್ಮ ಚೀಫ್ ಮಿನಿಸ್ಟ್ರಿಗೆ ಒಳ್ಳೇದಾಗತ್ತೆ, ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಒಳ್ಳೇದಾಗತ್ತೆ, ನಮ್ಮ ದೇಶ ನಂಬರ್ 1, ಇಂಡಿಯಾ ನಂಬರ್ 1, ಕರ್ನಾಟಕ ನಂಬರ್ 1 ಆಗ್ಬೇಕಾ ಬೇಡ? ಯಾಕೆ ದುಬೈಗೆ ಹೋಗ್ತೀರಾ? ದುಬೈನ ಇಲ್ಲಿ ಮಾಡೋಣ. ದುಬೈಯವರು ಅಮೇರಿಕದವ್ರು ಇಲ್ಲಿ ಬರಲಿ, ಹಂಗಿರ್ಬೇಕು. ಓಕೆ, ಸೊ ಹಾಗಾಗಿ ನಾನು ನಂಬ್ತೇನೆ ಈ ಮಾತು ನಿಮಗೆ ಹಿತಕರವಾಗಿದೆ ಅಂತ. 2 ಮಾತು ಹೇಳ್ತಾ ನಾನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಓಕೆ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್. ಯೂಟ್ಯೂಬ್ ಇದರಲ್ಲಿ ಬರೋ 80% ಹಣ ಬಂದರೆ, ಒಂದು ವೇಳೆ ಬಂದಿಲ್ಲ, ನಾನೇ ಹಣ ಹಾಕ್ತಾ ಇದ್ದೀನಿ, ಬಂದರೆ ಈ ಥರ ಸೇವೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಥರ ಕ್ಯಾಂಪ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಅಣ್ಣ ಫ್ಯಾಮಿಲಿ ಅವ್ರ ಮಾಡೋ ಕಷ್ಟ, ಅದೇ ಕಷ್ಟಪಟ್ಟಿಲ್ಲ, ನಮಗೆ ಬಂದಿದ್ದು ದುಡ್ಡನ್ನ ಇಲ್ಲಿ ಹಾಕೊಂಡಿದ್ದೀವಿ. ನಮಗೆ ದುಡ್ಡು ಕೊಟ್ಬಿಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವ್ಯೂಸ್ ತಂದು ಕೊಡಿ, ಅದ್ರ ಹಣ ಬರುತ್ತೆ. ಬಂದಿಲ್ಲ, ಬಂದಮೇಲೆ ನಿಮಗೂ ಸ್ವಲ್ಪ ಕೊಡೋಣ ಶೇರ್.